ಹೆತ್ತವರ ನೋವನ್ನ ಅರಿಯದ ಮಕ್ಕಳು ಈ ಜಗತ್ತಿನಲ್ಲಿ ಇದ್ರೂ ಒಂದೇ, ಇಲ್ಲದಿದ್ರೂ ಒಂದೇ. ಒಬ್ಬ ಶ್ರೀಮಂತ ವ್ಯಕ್ತಿ, ಸಾವಿರಾರು ಕೋಟಿಗಳ ಒಡೆಯ, ಮಗಳು ದೊಡ್ಡ ವಕೀಲೆ ಅಂದರೆ ಲಾಯರು, ಮಗ ದೊಡ್ಡ ಬಿಸಿನೆಸ್ ಮ್ಯಾನು. ಆದರೆ ತಂದೆ ವೃದ್ಧಾಶ್ರಮದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಅಂದರೆ ಮನಸ್ಸಿಗೆ ತುಂಬ ನೋವಾಗ್ತದೆ. ಮನುಷ್ಯನಿಗೆ ಎಷ್ಟೇ ಆಸ್ತಿ ಅಂತಸ್ತು ಐಶ್ವರ್ಯವಿದ್ರೂ ಕೂಡ ತಾಯಿ ತಂದೆಯರ ಸೇವೆ ಮಾಡದೆ ಹೋದ ಮೇಲೆ ಅವನು ಎಷ್ಟೇ ಆಸ್ತಿ ಎಷ್ಟೇ ಶ್ರೀಮಂತನಾಗಿದ್ರು ಅವನೊಬ್ಬ ಕಡು ಮೂರ್ಖ, ಕಡು ಬಡವ. ಜಗತ್ತಿನಲ್ಲಿ ತಾಯಿಯೇ ಮೊದಲ ದೇವರು, ತಂದೆಯೇ ಮೊದಲ ದೇವರು, ವಿದ್ಯಾದಾನ ಮಾಡಿದ ಮಹಾಗುರುವೇ ಮೊದಲ ದೇವರು. ನೋಡಿ, ಒಬ್ಬ ತಾಯಿಗೆ ಕಾಲಲ್ಲಿ ಗಾಯವಾಗಿ ಸ್ವಲ್ಪ ಗಾಯ, ಅದು ಗ್ಯಾಂಗ್ರೀನ್ ತರ ತಿರುಗಿ ಹುಳ ಬೀಳಕ್ ಶುರು ಮಾಡಿದ ಕಾಲಿನಲ್ಲಿ ಮಕ್ಕಳು ಯಾರು ನೋಡ್ತಾ ಇಲ್ಲ ಆ ತಾಯಿಯನ್ನ. 5 ಜನ ಮಕ್ಕಳು, ಹಿರಿಮಗ ಅಂದ ಎತ್ಕೊಂಡಾಗ ದೇವಸ್ಥಾನದ ಕೂರಿಸ್ಬಿಡ್ಲಾ, ಪ್ರತಿದಿನ ದುಡ್ಡಾದ್ರೂ ಆಯ್ತದೆ ಎಂದ. ತಾಯಿ ಎದೆಗೆ ಚೂರಿ ಹಾಕಿ ಚುಚ್ಚಿದಾಗ ಆಯ್ತು. ಅಪ್ಪ ಏನು ಮಾಡಬೇಡಿ ಕಂಡ್ರು, ನನ್ನ ಆಸ್ಪತ್ರೆಗೆ ಸೇರಿಸ್ಕೊಡ್ರು ಅಂತ ಅಂಗಲಾಚಿ ಬೇಡ್ಕೊಂಡ್ಲು ತಾಯಿ. ಯಾರು ಮನಸ್ಸಿಗೆ ತಗೊಳ್ಳಿಲ್ಲ. ಹಿರಿಮಗ ಕಿರಿಮಗ ನಡುಕ್ಲೋನು ಯಾರು ಮನಸ್ಸಿಗೆ ತಗೊಳ್ಳಿಲ್ಲ. ಆ ತಾಯಿ ಅದೇ ಜೀವನದಲ್ಲಿ ಕೊರಗಿ 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 ಪ್ರಾಣವನ್ನು ಬಿಟ್ಲು. ಎಷ್ಟು ಆಸ್ತಿ ಇದ್ರೇನು, ಎಷ್ಟು ಅಂತಸ್ತಿದ್ರೇನು, ಎತ್ತ ತಾಯಿಯನ್ನ ಕಡೆಗಳಿಗೆನಲ್ಲಿ ನಾವು ಸೇವೆ ಮಾಡದೆ ಹೋದ್ರೆ ಈ ಜಗತ್ತು ಅಪ್ರಯೋಜಕವಾದ ಜಗತ್ತಾಗುತ್ತೆ. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೆಣ್ಣು ಮಕ್ಕಳು ಬಂಜೆ ನಾನು ಅಂತೇಳಿ ಕಣ್ಣೀರು ಹಾಕ್ತಾರೆ, ನೆಲೊಪ್ಪತ್ತು ಬಿಡ್ತಾರೆ, ಹರಕೆ ಕಟ್ಕೊಳ್ತಾರೆ, ಸಾವಿರಾರು ದೇವರುಗಳನ್ನ ಹುಡುಕ್ತಾರೆ, ನನಗೊಂದು ಬಂಜೆತನ ನೀಗ್ಸಪ್ಪ ಅಂತೇಳಿ. ಆದರೆ ಮಕ್ಕಳಿರೋರು ಅಂತಾರೆ, ಯಾವುದೇ ಕಾರಣಕ್ಕೂ ಇಂಥ ಮಕ್ಕಳನ್ನು ಕೊಡ್ಬಿಡಪ್ಪ ಅಂತ. ಯಾವುದೋ ಒಂದು ಊರಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೆ, ಎಲ್ಲರೂ ಅಳ್ತಿದ್ರು. 28 ವರ್ಷದ ಹುಡುಗ, ಅವ್ರ ತಂದೆ ಮಾತ್ರ ಕಣ್ಣೀರು ಹಾಕ್ತಾ ಇರಲಿಲ್ಲ. ನಾನು ಯಾಕಪ್ಪ ಇಷ್ಟು ಜನ ಎಲ್ಲ ಅಳ್ತಾ ಕೂತಾರೆ, 28 ವರ್ಷಕ್ಕೆ ಸತ್ತೋಗವನಲ್ಲ, ನೀನು ಯಾಕೆ ಕಣ್ಣೀರು ಹಾಕ್ತಿಲ್ಲ ಅಂದಾಗ ಆ ತಂದೆ ಹೇಳಿದ ಮಾತು ಏನು ಗೊತ್ತಾ? ಅಪ್ಪ, ಇನ್ ಜೀವಮಾನದಲ್ಲಿ ಯಾರ ಹೊಟ್ಟೆಲು ಇಂಥ ಅಯೋಗ್ಯ ಮಗ ಹುಟ್ಟತಾ ಇರ್ಲಿಕ್ಕನಪ್ಪ, ಸದ್ಯ ಓದ್ನಲ್ಲ ಅಷ್ಟು ಸಾಕು ನನಗೆ ಅಂತ ಅಂದ. ಆಶ್ಚರ್ಯವಾಯಿತು. ಏನಾಯ್ತು ಅಂತ ಕೇಳುವಾಗ, ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ನಂತೆ. 28 ವರ್ಷದ ಹುಡುಗ 36 ಲಕ್ಷ ಸಾಲ ಮಾಡ್ಕೊಂಡು ಊರಿಗೆ ಬಂದಿದ್ದ. ನೆನಪಿಟ್ಕೊಳ್ಳಿ, ಯುವಕರು ಇವತ್ತು ಯಾಕೆ ದಾರಿ ತಪ್ತಾ ಇದ್ದಾರೆ ಅಂದ್ರೆ, ಎತ್ತವರು ಅವ್ರ ಬಗ್ಗೆ ಚಿಂತನೆಯನ್ನ ಮಾಡದೆ ಹೋದಾಗ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಅರ್ಧ ಆಯುಸ್ಸಿಗೆ ಸಾವು ಎಲ್ಲರಿಗೂ ಬರ್ತಾ ಇದೆ. ಭಗವಂತ ಯೋಚನೆ ಮಾಡಿ ನೋಡ್ತಾ ಇದ್ದಾನೆ, ನಿನಗೆ ದುರಂಕಾರ ಹೆಚ್ಚಾದಾಗ ಮೇಲ್ಬಪ್ಪ ನೀನು ಸರಿ ಮಾಡ್ತೀನಿ ಅಂತ ಕರ್ಸ್ಕೋತಾನೆ. ಇನ್ನೊಬ್ಬ ಮನುಷ್ಯನಲ್ಲಿ ದೇವರಿದೆ ಅಂತ ನಂಬಿದರೆ ಅವನಿಗೆ ಬಹಳ ಆರೋಗ್ಯವನ್ನು ಕೊಡ್ತಾನೆ ಭಗವಂತ. 36 ಲಕ್ಷ ಸಾಲ ಮಾಡಿದ ವ್ಯಕ್ತಿ, ಅವರ ಅಪ್ಪ ಏನೋ ಬಂದು ಕಷ್ಟ ಸುಖ ಮಾಡಿ 6 ಎಕರೆ ಜಮೀನು ಮಾರಿ ಆ ಸಾಲವನ್ನ ಸ್ವಲ್ಪ ತೀರಿಸ್ಕೊಟ್ಟಿದ್ದ. ಮಗ ಯಾವಾಗ್ಲೂ ಬರೋದು ಕುಡಿಯೋದು ಹಿಡ್ಕೊಂಡು ಅಪ್ಪ ಅವನಿಗೆ ಹೊಡೆಯೋದು. ಸಂಜೆ ಆಯ್ತು ಅಂದ್ರೆ ಕುಡಿಯೋದು, ಅವ್ರ ಅಪ್ಪ ಅವನಿಗೆ ಹೊಡೆಯೋದು. ಎಷ್ಟಿನ ಗಂಟ ಅಂತ ವಯಸ್ಸಾದ ಜೀವಗಳು ಸಹಿಸ್ಕೊಳ್ತವೆ. ಒಂದಿನ ಏನಾಯ್ತು, ನಾನು ನಾಳೆ ಅಯ್ಯಪ್ಪ ಸ್ವಾಮಿಗೆ ಹೋಯ್ತಾ ಇದ್ದೀನಿ, 20,000 ದುಡ್ಡು ಕೊಡಬೇಕು ನನಗೆ, ಇಲ್ಲ ಅಂದ್ರೆ ಅಡ್ಡಡ್ಲಕ್ ಸೀಳಾಕ್ಬಿಡ್ತೀನಿ ಅಂದ ಮಗ ಅಪ್ಪನಿಗೆ. ಅಪ್ಪ ಅಂದ, ಇನ್ನು ಹೊಡೆದು ಬಿಡ್ತಾನಲ್ಲ ಅಂತೇಳಿ, ಆಯ್ತಪ್ಪ ಮಲಿಕೋ, ಬೆಳಗ್ಗೆಗೆ ಹೋಗುವಾಗ ಕೊಡ್ತೀನಪ್ಪ ನಿನಗೆ ದುಡ್ಡನ್ನ ಅಂತ ಹೇಳ್ದ. ಆದ್ರೆ ತಾಯಿ ತಂದೆಯರನ್ನ ಹೀಯಾಳಿಸಿದವರು, ತಾಯಿ ತಂದೆಯರನ್ನ ನೋಯಿಸಿದವರು ಈ ಜಗತ್ತಿನಲ್ಲಿ ಯಾರು ಉಳಿಗಾಲವಿಲ್ಲ. ಆ ತಾಯಿ ತಂದೆಯ ಶಾಪವೋ ದೇವರ ವರವೋ ಗೊತ್ತಿಲ್ಲ. ಬೆಳಗಿನ ಜಾವ 4 ಗಂಟೆಗೆ ಮಲಗಿದುತ್ತಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ ಅವನು.
ಅವರಪ್ಪ ಅಂದ, ಅಯ್ಯೋ ಭಗವಂತ, ಯಾಕಪ್ಪ ಈ ಸಾವು ಕೊಟ್ಟೆ ಅವನಿಗೆ? ಇನ್ನೇನು ಕರ್ಮ ಅನುಭವಿಸ್ಬೇಕಾಗಿತ್ತು ಅವನು. ಅವನಿಗೆ ಹೆಣಗೆ ಸ್ನಾನ ಮಾಡಿಸೋ ದಿನ 20,000 ರೂಪಾಯಿ ತಲೆ ಮೇಲಿಟ್ಟು ನೀರು ಊದ್ಬಿಟ್ಬಿಟ್ಬಿಟ್ಟ. ಇವನ್ ಋಣ ತೀರೋಯ್ತು ಅಂತ. ಇವತ್ತು ಅವನ ಸಮಾಧಿ ಮೇಲೆ ಒಂದು ಬೋರ್ಡ್ ಬರ್ಸಾಕವ್ರೆ, ಇನ್ಯಾವತ್ತು ಯಾರ ಹೊಟ್ಟೆಯಲ್ಲೂ ಮನುಷ್ಯನಾಗಿ ಹುಟ್ಟಬೇಡ ನೀನು ಅಂತ ಬರ್ಸಾಕವ್ರೆ. ಇದೇ ನಿಜವಾದ ತಂದೆ ತಾಯಿಗಳು ಕೊಡುವಂಥ ನೋವು. ನಾವೆಲ್ಲ ಯಾವ ಸಂತೋಷಕ್ಕೆ ಅಹಂಕಾರ ಪಡ್ತಾ ಇದ್ದೀವಿ, ಯಾವ ಐಶ್ವರ್ಯಕ್ಕೋಸ್ಕರ ಅಹಂಕಾರ ಪಡ್ತಾ ಇದ್ದೀವಿ ನಾವು. ಎತ್ತವರು ಮಕ್ಕಳು ಕಳ್ಳತನದ ದಾರಿಲಿ ಹೋಯ್ತಾ ಇದ್ರೆ ಅವನನ್ನು ಸರಿದಾರಿಗೆ ತರಬೇಕು. ಇಲ್ಲ ನನ್ನ ಮಗ ಮಾಡುದೇ ಸರಿ ಅಂತ ಅನ್ಕೊಂಡ್ರೆ ಮುಂದೊಂದು ದಿನ ನಿಮ್ಮನ್ನು ಹೆಣ ಮಾಡ್ತಾನೆ, ಅವನು ಹೆಣವಾಗೋಯ್ತಾನೆ. ದಾರಿಲಿ ಬರುವಾಗ ನೋಡಿದೆ, ಏನು ಎಲ್ಲ ಸೇತುವೆ ಮೇಲೂ ಎಣ್ಣೆ ಮಡಿಕ ಕುಂತವ್ರು ಹುಡುಗರು. ಕಬಾಬು ಎಣ್ಣೆ, ಕಬಾಬು ಎಣ್ಣೆ. ಏನಪ್ಪ ಕೊನೆಗೆ ರಿಸಲ್ಟ್ ಏನು? ಆ ಹುಡುಗರು 20 ವರ್ಷಕ್ಕೆ 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು, ಲಿವರ್ ಜಾಂಡೀಸ್ ಆಯಿತು, ಏನೋ BP ಲೋ BP ಆಗೋಯ್ತು. ಇವೇ ರಿಸಲ್ಟ್ ಕೊನೆಗೆ ಸಿಗುವಂಥದ್ದು. ಅದಕ್ಕೆ ಮನುಷ್ಯನಿಗೆ ಅಹಂಕಾರವನ್ನು ಸೈಡ್ಗೆ ಎತ್ತಿಡಬೇಕು. ಒಬ್ಬರಿಗೊಬ್ಬರು ಗೌರವ ಕೊಡೋದನ್ನು ಮೊದಲು ಕಲಿತ್ರೆ ನಮಗೆ ಆಯಸ್ಸು ಹೆಚ್ಚಾಗ್ತದೆ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಯಾಕೆಂದ್ರೆ ಅಂತ ಮೈಸೂರು ಮಹಾರಾಜರು ಎಷ್ಟೆಲ್ಲ ಆಸ್ತಿ ಇತ್ತು, ಹೋಗುವಾಗ ಏನು ಹೊತ್ಕೊಂಡು ಹೋದ್ರು ಸಿದ್ದರಾಮಣ್ಣ? ಏನು ತಗೊಂಡೋದ್ರು? ಏನು ತಗೊಂಡು ಹೋಗ್ಲಿಲ್ಲ. ಇನ್ನು ನಾವು ನೀವೆಲ್ಲ ಯಾವ ಲೆಕ್ಕ ಸ್ವಾಮಿ?